ನೋಡಿ ಇಷ್ಟೇ, ನಾನು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮೇಲೆ ಬಂದವನು. ಆ್ಯಕ್ಚುಲಿ ಬಾಂಧವ್ಯ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ನನ್ನಿಂದ ಆದ ಸಹಾಯ ನಾನು ಮಾಡ್ತೀನಿ ಎಲ್ರಿಗೂ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಪೌರ ಕಾರ್ಮಿಕರಿಗೆ, ಬಡವರಿಗೆ ತಾವು ಎಲ್ಲ ಬಟ್ಟೆಗಳು ವಿತರಣೆ ಮಾಡ್ತಾ ಇದ್ದೀರಾ. ತಾವು ಏನು ಹೇಳಬೇಕು ಅಂತ ಬಯಸ್ತೀರಾ ಸರ್? ಏನಿಲ್ಲ, ಇವಾಗ ಜನರು ಬರ್ತಾರೆ, ಅವ್ರಿಗೆ ಅನೇಕ ಕಾರಣಗಳಿರ್ತವೆ, ಒಬ್ಬೊಬ್ಬರು ಒಂದೊಂದು ಸಮಸ್ಯೆ ಇರುತ್ತೆ. ನನ್ನದು ಆದ ಸಹಾಯ ನಾನು ಮಾಡ್ತೀನಿ. ಸೊ ಮೆಡಿಸಿನ್ಸ್ ಇರಲಿ ಅಥವಾ ರೇಷನ್ ಕಿಟ್ ಇರಲಿ, ಅವ್ರಿಗೇನು ಅವಶ್ಯಕತೆ ತಿಳ್ಕೊಂಡು, ಮನೆ ನೋಡಿದ್ರೆ ಒಬ್ರು ಏನೋ ಚಿಕ್ಕ ಆಕ್ಸಿಡೆಂಟ್ ಆಗಿ ನನಗೆ ಫೋನ್ ಮಾಡಿದ್ರು. ಪಾಪ ಅವ್ರ ಹತ್ರ ದುಡ್ಡಿರಲಿಲ್ಲ, ಆಟೋನಲ್ಲಿ ಹೋಗೋದು ದುಡ್ಡಿರಲಿಲ್ಲ ಆ್ಯಕ್ಚುಲಿ. ಸೊ ಇಮಿಡಿಯೇಟ್ ನಮ್ಮ ಟೀಮ್ನ ಕಳಿಸಿ ನನ್ನಿಂದ ಆದ ಸಹಾಯ ನಾನು ಮಾಡ್ತೀನಿ. ಅವರು ನೋಡಿ ಅನೇಕ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ, ಡಿಫ್ರೆಂಟಾಗಿ ಪ್ರಾಬ್ಲಮ್ ಬರುತ್ತೆ. ಒಬ್ಬರಿಗೆ ಮೆಡಿಸಿನ್ಸ್ ಇರುತ್ತೆ, ಒಬ್ಬರಿಗೆ ರೇಷನ್ ಕಿಟ್ ಇರುತ್ತೆ, ಒಬ್ಬರಿಗೆ ಸ್ಕೂಲ್ ಫೀಸ್ ಇರುತ್ತೆ. ಅಂದರೆ ಮ್ಯಾಕ್ಸಿಮಮ್ ಮಾಡೋಕ್ಕಾಗಲ್ಲ, ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಸಹಾಯ ಮಾಡ್ತೀನಿ. ಸೊ ಇವತ್ತು ಪೌರ ಕಾರ್ಮಿಕರು, ಬಡವರೆಲ್ಲ ಬಂದು ನಮ್ಮ ಹತ್ರ ಹೇಳ್ಕೊಂಡ್ರು, ಅಂಥವನೇ ತುಂಬ ಸಮಾಜದ ಸೇವೆ ಮಾಡ್ತಾವ್ರೆ. ಅದರಲ್ಲಿ ಏನೇ ಕಷ್ಟ ಅಂದ್ರೂ ಎಷ್ಟೊತ್ತಾದರೂ ಬಂದು ಫೋನ್ ಮಾಡಿದೆ ಅವರು ನಮ್ಮ ಬಗ್ಗೆ ಕಷ್ಟ ಬಗ್ಗೆ ಈಡೇರಿಸ್ತಾರಂತ ತಾವು ಹೇಳ್ತಾವ್ರೆ. ಅವ್ರ ಬಗ್ಗೆ, ಜನಗಳ ಬಗ್ಗೆ ತಾವು ಏನು ಅಂತೀರ ಸರ್? ನೋಡಿ ಇಷ್ಟೇ, ನಾನು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮೇಲೆ ಬಂದವನು ಆ್ಯಕ್ಚುಲಿ. ಹಾಗಾಗಿ ಅವ್ರ ಕಷ್ಟ ನನಗೂ ಅನಿಸುತ್ತೆ ಡಿಫ್ರೆನ್ಸ್. ನನಗೆ ಅವ್ರು ನೋವಾದರೆ ನನಗೂ ಅದರಲ್ಲಿ ಬಾಂಧವ್ಯ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ನನ್ನಿಂದ ಆದ ಸಹಾಯ ನಾನು ಮಾಡ್ತೀನಿ ಎಲ್ರಿಗೂ. ಸರ್, ಇವತ್ತು ಕ್ರಿಸ್ಮಸ್ ಹಬ್ಬಕ್ಕೆ ಪರವಾಗಿ ಮಾಡ್ತೇವೆ, ಬೇರೆ ಏನೋ ಹಬ್ಬಗಳಿಗೇನೋ ಮಾಡ್ತಾವೆ? ಇಲ್ಲ, ಕ್ರಿಸ್ಮಸ್ ಅಂತ ಇಲ್ಲ, ಯಾವುದೇ ಹಬ್ಬ ಇರಲಿ, ಎಲ್ಲ ಹಬ್ಬವೂ ನಾವು ಆಚರಿಸ್ತೀವಿ. ಎಲ್ಲ ಹಬ್ಬಕ್ಕೂ ಹಬ್ಬ ಮಾತ್ರ ಇಲ್ಲ, ಅದು ಯಾವ ಸಿಗ್ತಾರೋ, ಏನು ರಿಕ್ವೈರ್ಮೆಂಟ್ ಇದೆಯೋ ಬರ್ತಾ ಇರ್ತಾರೆ. ಸೊ ನನ್ನಿಂದ ಆದ ಸಹಾಯ ಮಾಡ್ತೀನಿ ನಾನು. ಸರ್, ಇವಾಗ ಪೌರ ಕಾರ್ಮಿಕರಿಗೆ ಅವ್ರಿಗೆಲ್ಲ ತಾವು ಏನು ಹೇಳಬೇಕು ಅಂದ್ಕೊಂಡಿದ್ದೀರಿ ಸರ್? ಸೊ ಅಂದರೆ ಏನೋ ಕಷ್ಟ ಇದ್ದರೆ ನಿಮ್ಮಲ್ಲಿ, ಓಕೆ, ನಿಮಗೆ ಒಂದು ಬ್ರದರಾಗಿ, ಅಣ್ಣನಾಗಿ, ತಮ್ಮನಾಗಿ, ನಿಮ್ಮ ಫ್ಯಾಮಿಲಿ ಒಬ್ಬನಾಗಿ ನಾನು ಇರ್ತೀನಿ. ಏನಾದರೂ ನನ್ನ ಸಂಪರ್ಕಿಸಿ, ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನಿಂದ ಆದ ಸಹಾಯ ನಾನು ಮಾಡ್ತೀನಿ. ಧನ್ಯವಾದ. ಓಕೆ, ಧನ್ಯವಾದಗಳು. ಸರಿ ಸರ್, ಅಂಥೋನಿ ರಾಜನಿದ್ದಾರೆ ನಮ್ಮ ಸಾರು. ಬಡವರು ತುಂಬ ಅವ್ರು ಹೆಲ್ಪ್ ಮಾಡೋದು, ತುಂಬ ಹೆಲ್ಪ್ ಮಾಡ್ತಾರೆ. ಅಕ್ಕಿ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಯಾರು ಸಿಕ್ಕಾದವ್ರಿಗೆ ದುಡ್ಡು ಕೊಡ್ತಾರೆ. ಬಟ್ ಏನು ಕೆಲಸ ಆದ್ರೂ ಅವ್ರ ಹತ್ರ ಹೋದ್ರೆ ಸ್ಪಾಟಲ್ಲಿ ಕೆಲಸ ಮಾಡಿಕೊಡ್ತಾರೆ. ಬಟ್ ಒಂದು ಆಟ ಬೇಕಂದ್ರೆ ಅವ್ರು ನಿಂತ್ಕೊಂಡು ಆಟ ತರಿಸಿ ಕೊಡ್ತಾರೆ. ಅದೇ ಥರ ನನಗೇನೆ ಸರಿ, ಎಲ್ಲಿದ್ದು ಕರೆದು ಏನು ಕೇಳಿದ್ರು ಕೊಡ್ತಾರೆ. ಅದು ಒಂದು ವರ್ಷ ನಮ್ಗೆ ಏನು ಗಿಫ್ಟ್ ಕರೆದು ಕೊಡ್ತಾರೆ. ಇವತ್ತು ಏನಿಲ್ಲ, ನಾನು ಚರ್ಚಲ್ಲಿ ಪ್ರೇಯರ್ ಮಾಡಿದೆ, ಒಂದು 10-15 ಸಾವಿರ ನೋಡ್ಬೇಕಂದಿದ್ದೆ. ಬಟ್ ಅವ್ರಿಗೆ ಸಿಕ್ಕಿಲ್ಲ, ನನಗೆ ಟೈಮ್ ಇಲ್ಲ, ನನಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಬಟ್ ಇವತ್ತು ನಂಗೆ ಚರ್ಚಲ್ಲಿ ಪ್ರೇಯರ್ ಮಾಡಿಬಿಟ್ಟು ಬಂದ ಮೇಲೆ ಅವ್ರು ಫೋನ್ ಮಾಡಿ ಅವರೇ ಇದು ಮಾಡ್ತಾರೆ. ಈ ಥರ ಇದಾಗೋ ಬಿಟ್ಟು ನನಗೆ ಬೇಜಾರಾಯಿತು. ಅದಕ್ಕೆ ನಾನು ಇವಾಗ ಕೆಲಸ ರಜೆ ಆಗಿಬಿಟ್ಟು ನೋಡೋಕ್ಕೆ ನಾನು ಬಂದೆ. ನಾನು ಕೆಲಸದಲ್ಲಿ ಇದ್ದೀನಿ, ಇವತ್ತು ರಜೆ ಆಗಿಬಿಟ್ಟು ನೋಡಬೇಕು ಬಂದೆ. ಎಲ್ಲಿ ಬಂದೆ ನೋಡಿದೆ, ಅವರು ಬಡವರಿಗೆ ಅಕ್ಕಿ ಬಟ್ಟೆ ಅವ್ರದ್ದು ಕೊಟ್ಟೇ ಇರ್ತಾರೆ. ಅದಕ್ಕೆ ಅನ್ನಲ್ಲೇ ನೋಡಿದೆ, ಇನ್ನೊರು ಚೆನ್ನಾಗಿರಲಿ, ಬಡವರಿಗೆ ಹೆಲ್ಪ್ ಮಾಡಲಿ ಅಂತ ನಾನು ತುಂಬ ದೇವ್ರಿಗೆ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ನಾನು ಇಲ್ಲ ಅಂದರೆ ಸುಮಾರು ಒಂದು 25 ವರ್ಷದಿಂದ ನನಗೆ ಇದು ಮಾಡ್ತಾಯಿದ್ದಾರೆ. ಪರ್ಸ್ನಲಾಗೆ ನಂಗೆ ಕರೀತಾರೆ. ನನ್ನ ಮತ್ತೆಲ್ಲ ನನ್ನ ಮಗನಿಗೆ 17 ವಯಸ್ಸಾಗಿದೆ. ಚಿಕ್ಕ ವಯಸ್ಸಿಂದ ನಮ್ಮ ಮನೆಗೆ ಅವ್ನಿಗೆ ಬಟ್ಟೆ ಕೊಡೋದೆ ಅವರೇ ಕ್ರಿಸ್ಮಸ್ಗೆ. ನನ್ನ ಮತ್ತೆಲ್ಲ ನಮ್ಮ ಮನೆಯಲ್ಲೇ ನಮ್ಮ ಮಿಸ್ಸಸ್ಸಿಗೆ ಎಲ್ರಿಗೂ ಗೊತ್ತು, ಅಲ್ಲಿರೋ ಏರಿಯಾಗೆ ಗೊತ್ತು. ಅದೇ ಥರ ಅಲ್ಲಿ ಸೀರೆ ಕೊಟ್ಟೇ ಕರೆದು ಕೊಡ್ತಾರೆ, ಅಕ್ಕಪಕ್ಕವ್ರು ಕೊಡಂತಾರೆ, ಮನೆಗೆ ಬರ್ತಾ ಏನು ವಿಚಾರಿಸ್ತಾರೆ. ಜೊತೆಲಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಸತ್ಯವನ್ನು ಮರಿಬಾರ್ದು, ಅದನ್ನ ನೆನೆಸ್ಕೋಬೇಕು. ಥ್ಯಾಂಕ್ಸ್ ಸರ್. ಅಂಥೋನಿ ಸರ್ಗೆ ತುಂಬ నమస్కారం. థ్యాంక్స్. ఎంగట్లొచ్చుము ఏడన్నా కనపడి మాకు టిఫిన్లకి ఇచ్చి సంతోషంగాని సంవత్సరానికి ఒక దఫ మాకు ఇది సంతోషంగా ఇచ్చి మంచిది అనిపించుకుంటున్నాడు సారు. బియ్యము, రొగ్గులు ఇక ఇవన్నీ ఇచ్చినాడు సార్. మా సారు మంచోడు, సంతోషంగా బాగుండి మంచిది ఆ స్వామికి తెలిసినాయి. అయ్యప్ప యేసు స్వామి ఇదికి పూజకి మాకు ఏమి కాసినా పిలిపించి సంవత్సరానికి ఒక దఫ మాకు ఇవన్నీ ఇస్తాడు దేవుడు. యేసు స్వామి వాళ్ళకి చల్లగా కాపాడిని, వాళ్ళకి మంచిది చేయని, ఏటకన్నా పోని ఈ పిల్ల మీద అప్ప రావాలా, అది మేము కోరుతా ఉన్నాము సార్. రాము సార్,
ನೀವು ಅಂತೋನಿ ರಾಜ್ ಅವರು ನಿಮಗೆ ರೇಷನ್ ಕಿಟ್ ಎಲ್ಲ ಕೊಡ್ತಾವ್ರೆ ಎಲ್ಲ ನಮ್ಮ 5 ವರ್ಷ ನೋಡ್ತಾ ಇದ್ದೀನಿ ಸರ್. ಹೋಗೋರು ವಿವರಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಅವರು, ಒಳ್ಳೆ ಮನಸ್ಸಿ. ಆ ಥರ ಏನಿಲ್ಲ ಸರ್. ಹಿಂದಿ, ಮುಸ್ಲಿಮ್, ಕ್ರಿಶ್ಚಿಯನ್ಸ್ ಎಲ್ಲ ಒಂದೇ ಸರ್. ನಮಗೂ ಅದೆಲ್ಲ ಏನಿಲ್ಲ ಸರ್. ಸರ್ ಆಂಟೋನಿ ರಾಜ್ ಅಂತವರು ನಾವು ಬೇರೆ ಕಡೆ ಎಲ್ಲಾದರೂ ಹೋದರೆ ನಾವು ನಮ್ಮನ್ನು ಸೇರಿಸೋದಿಲ್ಲ. ಪಕ್ಕದಲ್ಲೇ ನಿಂತ್ಕೊಂಡ್ರು ಒಂಥರ ಕೇಳುವಾಗ ನೋಡ್ತಾರೆ. ಆದರೆ ಇವರಂತೂ ಒಳಗಡೆ ಕರೆಸ್ಬಿಟ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ಕುಣಿಸ್ಬಿಟ್ಟು ನಮಗೆ ನೀರು ಕೊಡ್ತಾರೆ, ನಾಷ್ಟಕ್ಕೆ ಕಾಸು ಕೊಡ್ತಾರೆ, ಅದೇ ಟೀ ಕಾಫಿ ಎಲ್ಲ ಕೊಡಿಸ್ತಾರೆ. ಬೇರೆಯವರು ಆ ಥರ ಮಾಡೋದಿಲ್ಲ ಸರ್. ನಾವು ನಮ್ಮನ್ನು ನೋಡಿದ್ರೇ ಒಂಥರ ನೋಡ್ತಾರೆ. ಇವರು ಚೆನ್ನಾಗಿರಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಚೆನ್ನಾಗಿ ಮಾತಾಡಿಸ್ತಾರೆ ಅವರು, ಹಂಗೆ ಎಲ್ಲರಿಗೂ ಆ ಥರನೇ ಇರಲಿ ಅಂತ ನಾವು ಬೇಡ್ಕೊತಾ ఇద్దీవి సార్. ప్రాబ్లం 15 ఏళ్ళు అవుతాయి. అగ్గి బియ్యం ఇస్తారు, బెల్షీట్ ఇస్తారు, సీర ఇస్తారు, నాష్టా కడిగితే ఇస్తారు. అన్ని విధాలా సాయం చేస్తారు. ఏమన్నా కష్టం ఉంటే హెల్పింగ్ చేస్తారు. ఖచ్చితంగా హెల్ప్ చేస్తారు సారు. నా పేరు శివమ్మ సార్. అంతోనా రాజు బాగా సాయం చేస్తాడు. అప్పుడప్పుడు దుడ్డు ఇస్తుంటాడు, రగ్గులు ఇస్తాడు, బియ్యం ఇస్తాడు, అప్పుడప్పుడు సాయం చేస్తాడు. బాగా ఖుషిగా మాట్లాడతాడు. ఎప్పుడు వచ్చినా నవ్విపిస్తాడు. బాగా మర్యాద చేస్తాడు. బాగా కూర్చోమంటాడు, నీళ్ళు తాగమంటాడు, नाश्ता की ఏమన్నా అడిగినా ఇస్తాడు. బాగా సాయం చేస్తాడు. मेरा नाम असीरुद्दीन मजर भैया. एंथोनी राज सर को भी उधर उधर मिलेगा तो रोड में मिलेगा तो पूछता है क्या कुछ प्रॉब्लम हुआ तो मेरे को पूछो, हम हेल्प करता है. हर टाइम ऐसा ही बात करता है. वो ऑफिस में कोई भी आता है वो भी हेल्प करता है. कोई भी गिफ्ट देता है, दवा देता है, सब कुछ भी हेल्प करता है, लेकिन बराबर गिफ्ट देता है. एंथोनी राज वो हम 12-13 साल हो गया उधर पकत बिल्डिंग. उधर भी कभी भी पूछता है उठा आया उठा नहीं गया. वो भी कुछ प्रॉब्लम हुआ तो वही हर टाइम बोलता है. मेरे को भी नहीं, दूसरा भी किधर कोई बाहर वाला आदमी है उसको भी पूछता है. वो बहुत हेल्प करता है एंथोनी राज. हाँ हेल्प करता है. हाँ बुलाता है, वही हेल्प करता है सर बराबर हर टाइम. ರಾಜ್ಯದ எனக்கு 8 வருஷமா தராரு. நாங்கள் மறந்தாலும் அவர் ஞாபகம் மாட்டேங்கிறோம். இந்த மாதிரி அவர் மறந்தாலும் எங்களுக்கு கொண்டாந்து தராரு. நாங்கள் 8 வருஷமாக வாங்கிக்கிறோம். 8 வருஷமாக கொடுக்குறாரு சார். நாங்கள் போயிட்டாக்கோ அவர் கூப்பிட்டு எங்களுக்கு கொடுக்குறாரு. எப்போனா கூட கொடுக்குறாரு. அவர் நல்லா இருக்கணும் சார். எங்களுக்கு இது மாதிரி கொடுக்குறாரு, நல்லா இருக்கணும். இந்த மாதிரி எல்லாமே கொடுக்குறாரு. அவர் நல்லா இருக்கணும், இன்னமும் கொடுக்கணும். நாங்கள் 8 வருஷமாக சார்